ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಿನ ಮಲ್ಲ ಶಿವಾನಂದ್ ಗ್ಯಾಂಗ್ ಈಗ ಮತ್ತೊಬ್ಬ ಅದರಲ್ಲಿ ಅರೆಸ್ಟ್ ಆಗಿದ್ದಾನೆ. ಮಹಾರಾಷ್ಟ್ರ ಮೂಲದ ಓಂಕಾರ್ ಎಂಬಾತ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಮಹಾರಾಷ್ಟ್ರ ಮೂಲದ ಓಂಕಾರ್ ಎಂಬಾತ ಪೊಲೀಸರ ವಶಕ್ಕೆ ಈಗ ಸಾಕ್ಷಿ ನಾಶ ಮಾಡಲು ಯತ್ನಿಸಿದ ಆಸಾಮಿ ವಶಕ್ಕೆ ಪಡೆದಿದ್ದಾರೆ. ಖಾಕಿ ಅಕ್ಯುಮ್ಯಾನ್ ಆಪ್ನ ತಾಂತ್ರಿಕ ವಿಭಾಗ ನೋಡಿಕೊಳ್ತಾ ಇದ್ದಂತಹ ಯುವಕ ಈತ. ಅಕ್ಯುಮ್ಯಾನ್ ಆಪ್ನಲ್ಲಿ ಡೇಟಾ ನಾಶಕ್ಕೆ ಯತ್ನಿಸಿದ್ದಂತಹ ಓಂಕಾರ್ ಹೂಡಿಕೆಗೆ ಸಂಬಂಧಿಸಿದಂತಹ ಅಕ್ಯುಮ್ಯಾನ್ ಆಪ್ನಲ್ಲಿ ಸಿಕ್ಕಾಪಟ್ಟೆ ಡೇಟಾ ಇತ್ತು. ಹಣ ವರ್ಗಾವಣೆ ಮತ್ತು ಡೇಟಾ ನಿರ್ವಹಣೆ ಮಾಡ್ತಾ ಇದ್ದಂತಹ ಓಂಕಾರ್ ನೋಡಿ, ಈಗ ಬೆಳಗಾವಿಯಲ್ಲಿ ಏನು ಹಗರಣ ಆಗಿತ್ತು, 4,500 ಕೋಟಿ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಯಾವಾಗ CID ಎಂಟ್ರಿ ಆಯಿತು, ಇತ್ತ ಪೊಲೀಸ್ ಆಯುಕ್ತರುಗಳು ಕೂಡ ತಾವು ಏನು ತನಿಖೆಯನ್ನ ಮಾಡಿದ್ರು ಆ ಎಲ್ಲ ದಾಖಲೆಗಳನ್ನು ಕಲೆ ಹಾಕಿ ಕೊಟ್ಟಿದ್ರು. ಈಗ CID ಎಂಟ್ರಿ ಆದಮೇಲೆ ಈಗ ಒಬ್ಬ ಅರೆಸ್ಟ್ ಆಗಿರೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಅಕ್ಯುಪ್ಮೆನ್ನ ಆ್ಯಪ್ನನ್ನೇ ಇವಾಗ ನಾಶಪಡಿಸಬೇಕು ಅಂತ ಇವ್ರು ಮಾಡ್ತಾ ಇರೋದು, ಜೊತೆಗೆ ಇವರೆಲ್ಲ ಗೂಗಲ್ ಚಾಟ್ನಲ್ಲಿ ಮಾತನಾಡ್ಕೊಂಡಿರೋದು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ, ಮತ್ತೆ ಶೇರಿಂಗ್ ಇಂದ ಇರೋದು ಎಲ್ಲವೂ ಕೂಡ ಗೂಗಲ್ ಮ್ಯಾಪ್ನಲ್ಲೇ ಮಾತನಾಡಿರೋದು. ಈಗ CID ಎಂಟ್ರಿ ಆದಮೇಲೆ ಏನೆಲ್ಲ ಈಗ ಸಿಗ್ತಾ ಇದೆ, ಏನು ತನಿಖೆಯಲ್ಲಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅಂತ ಅಪ್ಡೇಟ್ ಕೊಡಿ. ಇಂತರ ಏನ್ ಈ ಸಾಕ್ಷಿ ನಾಶ ಮಾಡಿರ್ತಕ್ಕಂಥ ಏನು ಅಸಾಮಿ ಏನಿದೆ, ಇವನು ಪ್ರಮುಖ ಮಹಾರಾಷ್ಟ್ರ ಮೂಲದ ಓಂಕಾರ ಅನ್ನುವಂತ ವ್ಯಕ್ತಿ ಏನು ಈ ಶಿವಮ್ ಅಸೋಸಿಯೇಟ್ಸ್ ನ ಎಲ್ಲಾ ಏನ್ ಠೇವಣಿದಾರರು ಸಾಲದ ರೂಪದಲ್ಲಿ ಏನ್ ಹಣವನ್ನು ಕೊಟ್ಟಿದ್ದಾರೆ ಇವೆಲ್ಲವರನ್ನು ಕೂಡ ಈ ಅಕ್ಯುಮೆನ್ ಆಪ್ ನ ಮುಖಾಂತರನೇ ಎಲ್ಲರನ್ನು ಹ್ಯಾಂಡಲ್ ಮಾಡ್ತಾ ಇದ್ರು. ಆದ್ರೆ ಏನು ಈ ಶಿವಮ್ ನಿಲನ್ ಅವ್ರ ಏನು ಇವನ್ ಮೇಲೆ ದಾಳಿ ಆಗುತ್ತೆ, ಅದಾದ ಬಳಿಕ ಏನು ಮೊದಲನೇ ದಿನನೇ ದಾಳಿ ಆದ್ರಿಂದ ಅಲ್ಲಿಂದನೇ ಏನು ಈ ಓಂಕಾರ ಅನ್ನುವಂತ ವ್ಯಕ್ತಿ ಏನು ಅಕ್ಯುಮೆನ್ ಆಪ್ ಏನಿದೆ ಇದನ್ನ ಅಲ್ಲಿರ್ತಕ್ಕಂಥ ಡಾಟಾವನ್ನು ಅಳಿಸಾಕಲು ಪ್ರಯತ್ನಿಸ್ತಾನೆ. ಆದ್ರೆ ಇಲ್ಲಿರ್ತಕ್ಕಂಥ ಏನ್ ಅಧಿಕಾರಿಗಳು ಏನು ಮೊದಲನೇ ದಿನನೇ ಏನ್ ಈ ಶಿವಾನಂದ್ ನಿಲನ್ ಅವ್ರನ್ನ ಏನು ಅವನನ್ನ ಹೋಗಿ ಅಲ್ಲಿ ವಿಚಾರಣೆ ಮಾಡ್ತಾರೆ. ಆ ದಿನದಿಂದನೂ ಕೂಡ ಏನ್ ಈ ಓಂಕಾರ ಅನ್ನುವಂತ ವ್ಯಕ್ತಿ ಅಲ್ಲಿ ಇರ್ತಕ್ಕಂಥ ಡಾಟಾವನ್ನ ಅಳಿಸಾಕ್ಲಿಕ್ಕೆ ಪ್ರಯತ್ನಿಸ್ತಾನೆ. ಅದೇನ್ ಪೊಲೀಸರ ಗಮನಕ್ಕೆ ಬಂದ ತಕ್ಷಣನೇ ಅವನನ್ನ ಅವಾಗಿನಿಂದಲೂ ಟ್ರೇಸ್ ಮಾಡಿ ಈಗ ಈ ಏನು ಮಾಳಮೂರ್ತಿ ಪೊಲೀಸ್ ಕರೆದುಕೊಂಡು ಬಂದು ಈಗ CID ಅಧಿಕಾರಿಗಳು ಕೂಡ ಅವನನ್ನ ತನಿಖೆ ಮಾಡ್ತಾ ಇರುವಂತದ್ದು. ಆದ್ರೆ ಈ ಓಂಕಾರ ಅನ್ನುವಂತ ವ್ಯಕ್ತಿ ಏನಿದಾನೆ ಈ ಸಂಪೂರ್ಣವಾದಂತ ಏನ್ ಈ ಶಿವಮ್ ಅಸೋಸಿಯೇಟ್ಗೆ ಸಂಬಂಧಿಸಿರ್ತಕ್ಕಂಥ ಡಾಟಾ ಆಗಿರ್ಬೋದು, ಈ ಹಣ ವರ್ಗಾವಣೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಮಾನಿಟರ್ ಮಾಡ್ತಾ ಇದೆ ಅಂತ ಹೇಳಿ ಈಗ ಮಾಹಿತಿ ಬರ್ತಾ ಇರುವಂತದ್ದು. ಒಟ್ಟಾರೆ ಈ ಓಂಕಾರ್ನನ್ನು ಕೂಡ ಈಗ CID ಅಧಿಕಾರಿಗಳು ಯಾವ ರೀತಿಯಾಗಿ ಹಣ ಹೂಡಿಕೆ ಬರ್ತಾ ಇತ್ತು ಮತ್ತು ಯಾವ ರೀತಿಯಾಗಿ ಜನರಿಗೆ ಹಣವನ್ನ ಹಾಕ್ತಾ ಇದ್ರು ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಈಗ ಸದ್ಯ ಮಾಹಿತಿ ಇರ್ತಕ್ಕಂಥದ್ದು. ಇಂಚರ ಮಂಜುನಾಥ್, ಇನ್ನ ಓಂಕಾರ್ ಬಗ್ಗೆ ಏನಾದ್ರು ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ಯಾ? ಆತನಲ್ಲಿ ಬ್ಯಾಕ್ ಗ್ರೌಂಡ್ ಲಿಂಕ್ ಏನಾದ್ರು? ಖಂಡಿತವಾಗ್ಲೂ ಇಂತರ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ನಿಲನ್ ಅವರು ಏನ್ ಶಿವಮ್ ಅಸೋಸಿಯೇಟ್ಸ್ ಏನಿದೆ ಇದರಲ್ಲಿ ಏನು ಈ ಅಕ್ಯುಮೆನ್ ಆಪ್ ನ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿ ಈಗ ಪ್ರಾಥಮಿಕ ಮಾಹಿತಿ ಬಂದಿರತಕ್ಕಂಥದ್ದು. ಆದ್ರೆ ಈ ಎಲ್ಲವೂ ಏನ್ ಈ ಅಕ್ಯುಮೆನ್ ಆಪ್ ಮುಖಾಂತರ ನಡೀತಾ ಇರೋದ್ರಿಂದ ಎಲ್ಲೋ ಒಂದ್ ರೀತಿಯಾಗಿ ಈ ಕೇಸ್ಗೆ ಒಂದ್ ರೀತಿಯಾಗಿ ಈಗ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಓಂಕಾರ ಅನ್ನುವಂತ ವ್ಯಕ್ತಿಯನ್ನ ತೀವ್ರ ವಿಚಾರಣೆ ಒಳಪಡಿಸಿದ್ರೆ ಯಾವ ರೀತಿಯಾಗಿ ಹಣ ಹೂಡಿಕೆ ಆಗ್ತಾ ಇತ್ತು, ಯಾವ ರೀತಿಯಾಗಿ ಏನು ಜನರಿಗೆ ದುಡ್ಡನ್ನ ಹಾಕ್ತಾ ಇದ್ರು ಮತ್ತು ಇವರು ಡಾಟಾವನ್ನ ಯಾವ ರೀತಿಯಾಗಿ ಸಂಗ್ರಹಣೆ ಅಂದ್ರೆ ಈ ಜನ ಯಾವ ರೀತಿಯಾಗಿ ಯಾವ ಮಾರ್ಗದಾಗ ಏನು ಕ್ಯಾಶ್ ಮುಖಾಂತರ ಕೊಡ್ತಾ ಇದ್ರ ಅಥವಾ ಆನ್ಲೈನ್ ಮುಖಾಂತರ ಕೊಡ್ತಾ ಇದ್ರ, ಅದ್ರ ಪ್ರತಿ ತಿಂಗಳು ಏನು ಈ ಬಡ್ಡಿ ಅನ್ನುವಂತ ಒಂದು ಏನು ಆರೋಪ ಇದೆ, ಈ ಬಡ್ಡಿಯನ್ನ ಏನು ಈ ಆಪ್ ಮುಖಾಂತರ ಮಾನಿಟೈಸ್ ಮಾಡ್ತಾ ಇದ್ರ, ಇವೆಲ್ಲದರ ಬಗ್ಗೆ ಈ ಓಂಕಾರ್ನಿಂದ ಮಾಹಿತಿ ಸಿಗುವ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ಈ ಓಂಕಾರ್ನ ಈಗ CID ಅಧಿಕಾರಿಗಳು ಕೂಡ ಈಗ ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಇಂತರ ಮಂಜುನಾಥ್ ರೆಡ್ಡಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.